ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ದೇಹವೇ ದೀವವೋ ಜೀವ ಬೇರೆಯೋ ದೇಹ ಬೇರೆಯೋ ಯಾರನ್ನು ನೀವು ಕೇಳ್ತೀರಿ? ಇಂಥದ್ದೆಲ್ಲ ಪದ್ಮಪುರಾಣದಲ್ಲಿ ಅಲ್ಲಲ್ಲಿ ಆ ಪ್ರಶ್ನೆಗಳನ್ನೆಲ್ಲ ಹಾಕಿಕೊಳ್ತಾರೆ. ಈತ ಏನು ಕೇಳಿದರೆ ತಾನು ಪರ್ಮನೆಂಟ್ ಅಂತ ಆಲೋಚನೆ ಮಾಡಿ ಇದ್ದವರ ಆಸ್ತಿ ಪಾಸ್ತಿ ಹೊಡೆಯೋದು, ಹಣ ಸಂಪಾದನೆ ಮಾಡೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಈ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಇಚ್ಛೆಯೇ ಇರೋದಿಲ್ಲ, ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಆಗ ಯಮಭಟರು ಬರ್ತಾರೆ. ಯಾಕೆ? ಪಾಪಿ ಅಲ್ವಾ? ಯಮಭಟರು ಕೋರೆ ದಾಡೆಗಳನ್ನು, ಕಣ್ಣು ಕೆಂಪಾಗಿರ್ತದೆ, ಕೂದಲು ಕಪ್ಪಾಗಿರ್ತದೆ. ಇಲ್ಲಿ ಬೇಟೆಗಾರನ ವರ್ಣನೆ ಮಾಡಲಿಲ್ಲ, ಅದೇ ರೀತಿಯಾಗಿ ಯಮಭಟರು ಇರ್ತಾರೆ. ಅವರನ್ನು ನೋಡುವಾಗಲೇ ಇವನಿಗೆ ಬಹಳ ದುಃಖ ಆಗಿಬಿಡ್ತದೆ. ನಾನು ಬರುವುದಿಲ್ಲ ಅಂತ. ಬರುವುದಿಲ್ಲ ಹೇಳಿದರೆ ಆಗಲಿಲ್ಲ, ಕಾಲ ಬಂತು, ಕಿಂಚಿತ್ತೂ ದಯವಿಲ್ಲ. ಏನು ಮಾಡ್ತಾರೆ? ಪಾಶ ಹಾಕಿ ಎಳಿತಾರೆ. ಎಳೆಯುವಾಗ ಬಹಳ ನೋವಾಗತ್ತೆ. ನೋವಾಗೋದು ಮಾತ್ರ ಅಲ್ಲ, ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಿಕೊಂಡು ಚಾಪೆಯನ್ನೆಲ್ಲ ಪುಡಿ ಮಾಡಿಕೊಂಡು ಅಂತೂ ಇಂತೂ ಪ್ರಾಣವನ್ನು ಬಿಡ್ತಾರೆ. ಬಿಡಬೇಕಾದ್ರೆ ಅವರಿಗೆ ತುಂಬ ನೋವಾಗ್ತಾ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾರೆ, ಕಣ್ಣು ಕಿವಿ ಮೂಗು ನಾಲಿಗೆ ಇಲ್ಲಿ ಊರ್ಧ್ವ ಭಾಗದಲ್ಲಿ ಪ್ರಾಣ ಹೋದರೆ ಉದ್ಗತಿ, ಸದ್ಗತಿ ಅಂತ ಅರ್ಥ. ಮಲಮೂತ್ರಾದಿಗಳನ್ನು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಮಾಡಿ ಹೋದರೆ ಅದು ಅಧೋಗತಿ ಅಂತ ಲೆಕ್ಕ, ಪಾಪಿ ಜೀವ ಅಂತ ಲೆಕ್ಕ. ಹಾಗಾದರೆ ಏನು ಮಾಡ್ತಾರೆ ಇವರು? ಅಷ್ಟು ಕಷ್ಟಪಟ್ಟುಕೊಂಡು ಹೋಗ್ತಾರೆ. ಆಮೇಲೆ ಯಮಭಟರು ಹೇಳ್ಕೊಂಡು ಹೋಗ್ತಾರೆ, ಹೇಳ್ತಾರೆ ಅದು ಮಾಡಿದ್ದೆಲ್ಲ ಇದು ಮಾಡಿದ್ದೆಲ್ಲ ಶಿಕ್ಷೆ ಕೊಡ್ತಾರೆ. ಹಾಗಾಗಿ ಸತ್ತ ಮೂಮೆಂಟನ್ನು ನೋಡಿಕೊಂಡು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ. ಬಿಟ್ಟರೆ ಹಾಗೆ ಸತ್ತದ್ದು ನೋಡಿ ಸುಖ ಮರಣ ದುಃಖ ಮರಣ ಅಂತಲ್ಲ. ಹಾಗಾದರೆ ಸುಖ ಮರಣದಲ್ಲಿ ನೋವುಂಟ ಕೇಳಿದರೆ ಖಂಡಿತ ನೋವಿರೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಕೇಳಿದರೆ ಸರ್ಪ ತ್ವಚಮಿವೋರಗಃ ಅಂತ ಹೇಳಿ ರಾಮಾಯಣದಲ್ಲಿ ಕೊಡ್ತಾರೆ. ಶರಭಂಗರು ಅಂತ ಋಷಿಗಳು ರಾಮದೇವರ ದರ್ಶನಕ್ಕೋಸ್ಕರ ತಾವು ಹಣ್ಣು ಮುದುಕರು ಕಾಯ್ತಾ ಇರ್ತಾರೆ. ರಾಮದೇವರು ಬರ್ತಾರೆ, ವಾರ್ತಾಲಾಪ ಎಲ್ಲ ಆಗುತ್ತೆ. ರಾಮದೇವರು ಹೋಗಿ ಮಾತಾಡಿದ ನಂತರ ಹೇಳ್ತಾರೆ, ರಾಮ ಒಂದು ಗಳಿಗೆ ಕೂತ್ಕೊಳ್ತೀಯ ಇಲ್ಲಿ. ಯಾಕೆ? ಪ್ರಾಣಕಾಲದಲ್ಲಿ ದೇವರ ರಾಮನಾಮ ಸ್ಮರಣೆ ಮಾಡಬೇಕು ಅಂತ ಇರೋದು. ನೀನಂತೂ ಸಾಕ್ಷಾತ್ ಭಗವಂತ, ನಿನ್ನನ್ನು ನೋಡ್ತಾ 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 ನಾನು ಪ್ರಾಣವನ್ನು ತ್ಯಾಗ ಮಾಡ್ತೇನಪ್ಪ. ಹೇಳಾಯಿತು ಅಂತ ರಾಮದೇವರು ಕೂತರು. ಇವರು ಲಯ ಚಿಂತನೆಯನ್ನು ಮಾಡಿದ್ರು. ಹೇಗೆ ಸೃಷ್ಟಿ ಆಗುತ್ತೋ ಹಾಗೆ ಲಯ ಚಿಂತನೆಯನ್ನು ಮಾಡ್ತಾ 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 ಪ್ರಾಣವನ್ನು ತ್ಯಾಗ ಮಾಡ್ತಾ ತಾನು ಭಗವಂತನ ಹತ್ರ ಪ್ರಾಣದೇವರು ಲಕ್ಷ್ಮೀನಾರಾಯಣರು ಸೇರಿದ್ದು ಅಂತ ಹೇಳುವಾಗ ಈ ಪ್ರಾಣ ಎನ್ನುವಂಥದ್ದು ದೇಹವನ್ನು ಬಿಟ್ಟು ಹೊರಗೆ ಬರುತ್ತೆ. ದಿವ್ಯವಾದ ವಿಮಾನ ಬರುತ್ತೆ. ಇವರು ಹೋಗ್ತಾರೆ, ಅಲ್ಲವರಿಗೆ ನೋವಾಗಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಹೇಳ್ತಾರೆ, ಹಾವು ತನ್ನ ಪೊರೆಯನ್ನು ಕಳಚಿದಾಗ ಏನಾದರೂ ನೋವಾಗತ್ತಾ ಅದಕ್ಕೆ? ಅಲ್ಲ, ಅದು ಯಾರಿಗೆ ಗೊತ್ತು ಅಂತ ಹೇಳಿದರೆ, ನಿಮ್ಮಲ್ಲೇ ನೋಡಿ ಏನು ಮಾಡ್ತೇವೆ ನಾವು? ಪಾಪ ಒಲೆಯಲ್ಲಿ ಹಾಲು ಉಂಟು ಅಂತ ಕೈ ಹಾಕ್ತೀವಿ, ಪಾತ್ರ ನೋಡ್ತೇವೆ ಎಲ್ಲಿಯಾದರೂ ಹಿಡಿ ಉಂಟಾ ಬಟ್ಟೆ ಉಂಟಾ ಅಂತ. ಅಷ್ಟೊತ್ತಿಗಾಗ ಹಾಲು ಉಕ್ಕಿ ಆಗ್ತದೆ. ಕೊನೆಗೇನು ಮಾಡ್ತೇವೆ ಕೇಳಿದರೆ, ಏನೂ ಆಗಲಿ ಅಂತ ಹೇಳಿ ಅದೇ ಕೈಯಲ್ಲಿ ತೆಗೆದು ಈ ಸ್ಟವ್ಗೆ ಇಡ್ತೀರಿ. ಕೈ ಸುಟ್ಟೋಗುತ್ತೆ. ಸುಟ್ಟದ್ದು ಮಾತ್ರ ಅಲ್ಲ, ಕಪ್ಪಾಗಿ ಹೋಗುತ್ತೆ. 4 ದಿನ ಆದ ನಂತರ ಆ ಸ್ಕಿನ್ ಹೋಗುತ್ತೆ. ನಿಮಗೆ ಯಾರಿಗಾದರೂ ಸ್ಕಿನ್ ಹೋಗುವಾಗ ನೋವಾಗಿದೆ? ಪಾತ್ರೆ ಹಿಡಿಯುವಾಗ ಸುಟ್ಟಾಗ ನೋವಾಗಿದೆ. ಮುದ್ರಾಧಾರಣೆ ಮಾಡುವಾಗ ಉರಿಯಾಗಿದೆ. ಆದರೆ ಮುದ್ರಾಧಾರಣೆ ಅದು ಒಣಗಿದ ನಂತರ ಆ ಸ್ಕಿನ್ ಹೋದದ್ದು ಗೊತ್ತೇ ಇಲ್ಲ. ಯಾರಾದರೂ ಹೇಳಬೇಕು, ಚಕ್ರಶಂಕ ಭಾರಿ ಚಂದ ಬಂದಿದೆ ಮಾರೆ ಅಂತ. ಹೌದಲ್ಲ ಅಂತ ನೋಡ್ತೇವೆ. ಅಂದರೆ ಏನು ಕೇಳಿದರೆ, ಅದು ಪರಿಪಕ್ವವಾಗಿ ಒಣಗಿ ಹೋದಾಗ ನೋವಾಗೋದಿಲ್ಲ. ಅದೇ ಒಂದು ವೇಳೆ ಮುದ್ರೆ ಹಾಕಿದ ನಂತರ 2 ದಿನದಲ್ಲಿ ನೀವೇ ಕಿತ್ತುಕೊಳ್ಳಿ, ಹೀಗೆ ಅದೇನು ಹಸಿ ಇತ್ತು, ಆದರೂ ಕಿತ್ತುಕೊಂಡ್ರೆ ಆಗ ನೋವಾಗತ್ತೆ. ಅಂದರೆ ಏನು? ಕರ್ಮ ಪೂರ್ತಿಯಾದ ನಂತರ ನಿಮ್ಮ ಶರೀರವನ್ನು ತ್ಯಾಗ ಮಾಡಿದರೆ ನೋವಿರೋದಿಲ್ಲ. ಅದಕ್ಕಿಂತ ಮೊದಲೇ ನೀವು ಶರೀರವನ್ನು ತ್ಯಾಗ ಮಾಡ್ತೀರಿ ಅಥವಾ ನೀವಾಗಿ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ, ಅವರಾಗಿ ಎಳಿತಾರೆ ಹೇಳಿದರೆ ಆಗ ನೋವಾಗತ್ತೆ. ಹಾಗಾಗಿಯೇ ಉರುವಾರು ಕಮಿವ ಬಂಧನಾತ್ ಮೃತ್ಯೋರು ಮುಕ್ಷೀಯ ಅಂತ ಹೇಳಿದ್ದು. ಈ ಬುಡ್ಲದ ಹಣ್ಣಿನ ಹಾಗೆ ಪೂರ್ತಿ ಪರಿಪಕ್ವ ಆದರೆ ಅದು ಕಳಚಿ ಬೀಳುತ್ತೆ, ತೊಟ್ಟು ಕಳಚಿ ಬೀಳುತ್ತೆ. ಬಳ್ಳಿಗೂ ಪೆಟ್ಟು ಇಲ್ಲ, ಹಣ್ಣಿಗೂ ಪೆಟ್ಟಾಗೋದಿಲ್ಲ. ಅದೇ ಕಾಯಿ ಇರುವಾಗ ಹೇಳಿದ್ರೆ ಅದು ಬರುವುದೇ ಇಲ್ಲ, ಬಳ್ಳಿಗೆ ಒಂದಿಷ್ಟು ನೋವಾಗಿ ಬಿಡುತ್ತೆ. ಅದೇ ರೀತಿಯಾಗಿ ಕರ್ಮವನ್ನು ಕ್ಷಯವಾದಾಗ, ವಿಷ್ಣು ದೂತರು ಬಂದಾಗ ಈ ಶರೀರವನ್ನು ಬಿಟ್ಟು ಹೋಗ್ತೇವೆ, ಯಾವ ನೋವುಗಳು ಆಗೋದಿಲ್ಲ. ಸುಖ ಆಗತ್ತೆ ಅಂತ ಹೇಳ್ತಾರೆ. ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೋಗುವಾಗ ಹೇಗೆ ಕೇಳಿದರೆ, ಜಲೌಕ ಅಂತ ಇದೆ, ಲೀಚ್ ಇಂಬ್ಳ, ಅದೇನು ಮಾಡ್ತದೆ, ಇಲ್ಲಿಂದ ತೆಗೆದು ಹೀಗೆ ಇಡ್ತದೆ, ಅಲ್ಲಿಂದ ಮತ್ತೆ ಕೂತ್ಕೊಳ್ತದೆ, ಮತ್ತೊಂದು ಬಿಟ್ಟು ಹೋಗ್ತದೆ. ಹೀಗೆ ಟ್ರಾನ್ಸ್ಫರ್ ಆಗುವಾಗ ನೋವಾಗೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಹೇಗೆ ಕೇಳಿದರೆ, ಅದಕ್ಕೆ ನಾನು ಹೇಳೋದು ಅಂತುಂಟು. ಏನು ಕೇಳಿದರೆ, ಈ ಯಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರದ ಮುಖ್ಯತಿ. ದೇಹಾಂತರ ಆಗತ್ತೆ ನಮಗೆ. ಚಿಕ್ಕ ಹುಡುಗನಾಗಿದ್ದೆವು, ಆಮೇಲೆ ಯುವಕರಾದ್ರಿ, ಆಮೇಲೆ ಯೌವನ ಬಂತು, ಆಮೇಲೆ ವೃದ್ಧರಾದ್ರಿ. ಏನಾದರೂ ನೋವಾಯ್ತಾ ನಿಮಗೆ ಹೀಗೆ ಚೇಂಜ್ ಆಗುವಾಗ ಅಂತ ಹೇಳಿದ್ರು? ಗೊತ್ತೇ ಆಗಲಿಲ್ಲ. ಮತ್ತು ಗೊತ್ತಾದದ್ದು ಯಾವಾಗ? ಯಾರಾದರೂ ಪಕ್ಕದವರು ಹೇಳಬೇಕು, ಕೂದಲು ಬೆಳ್ಳಗಾಯಿತು, ಪ್ರಾಯ ಆಯಿತು ಇವನಿಗೆ, ಹಲ್ಲೆಲ್ಲ ಬಿತ್ತು, ಇವನಿಗೆ ವಯಸ್ಸಾಯಿತು, ಹೀಗೆ ಇನ್ನೊಬ್ಬರು ಹೇಳಿದರೆ ಮಾತ್ರ ನಮಗೆ ಗೊತ್ತಾಗೋದು, ನಾವು ವಯಸ್ಸಾಗಿದ್ದೇವೆ, ನಾವು ಯುವಕರು, ನಾವು ಹುಡುಗರು ಅಂತ. ಆದರೆ ಅದೇ ನಾವು
ಚಿಕ್ಕದಿರುವಾಗ ಯಾವುದೋ ಒಂದು ದೇಹ ಇತ್ತು, ದೊಡ್ಡದಾಗುವಾಗ ಯಾವುದೋ ದೇಹವನ್ನು ಕಾಣುತ್ತೇವೆ, ಆದರೆ ಅದೆಲ್ಲ ಪರಿವರ್ತನೆಗೊಂಡಿದ್ದೇವೆ. ನಾವೇ ಹೇಳ್ತೇವೆ ಹಳೆಯ ಫೋಟೋ ನೋಡಿ, ಚಡ್ಡಿ ಹಾಕಿಕೊಂಡು ಹೇಗೆ ಇದ್ದಲ್ಲ ಈಗ ಹೇಗೆ ಆಗಿದ್ದೇನಲ್ಲ ಅಂತ. ಅಂದರೆ ಏನು? ದೇಹ ಮಾತ್ರ ಪರಿವರ್ತನೆ ಆಗಿದೆ, ವ್ಯಕ್ತಿ ಪರಿವರ್ತನೆ ಆಗಲಿಲ್ಲ, ಜೀವ ಪರಿವರ್ತನೆ ಆಗಲಿಲ್ಲ. ಆದರೆ ಅಲ್ಲಿ ನೋವಾಗಲಿಲ್ಲ. ಹೇಗೆ ಅಲ್ಲಿ ನೋವಾಗಲಿಲ್ವೋ ಇಲ್ಲಿ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆಯುವಾಗಲೂ ನೋವಾಗೋದಿಲ್ಲ. ಹಾಗಾದರೆ ಏನು ಕೇಳಿದರೆ, ಕರ್ಮ ಪೂರ್ತಿಯಾಗಿ ಭಗವಂತ ವಿಷ್ಣುದೂತರು ಬಂದು ಕರ್ಕೊಂಡು ಹೋದಾಗ ಖಂಡಿತ ನಮಗೆ ನೋವು ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಹಾಗೆ ಆಗಬೇಕು ಕೇಳಿದರೆ ಲಯ ಚಿಂತನೆಯನ್ನು ಮಾಡಬೇಕು. ಹೇಗೆ ಸೃಷ್ಟಿಯಾಗುವಾಗ ಒಂದೊಂದು ಸೃಷ್ಟಿ ಆಯಿತು, ಅವಯವಗಳು, ಆ ದೇವತೆಗಳು ಒಬ್ಬೊಬ್ಬರ ಹತ್ರವೇ ಸೇರಿ ಪ್ರಾಣದೇವರು ವಿಶೇಷವಾಗಿ ಲಕ್ಷ್ಮಿಯಲ್ಲಿ ಲಕ್ಷ್ಮೀನಾರಾಯಣರು ಸೇರಿದ್ದಾರೆ ಅಂತ ಹೇಳುವಾಗ ಈ ದೇಹವನ್ನು ತ್ಯಾಗ ಮಾಡಬೇಕು. ಈ ರೀತಿಯಾಗಿ ತ್ಯಾಗ ಮಾಡಿತು ಕೇಳಿದರೆ ಅವರಿಗೆ ಸುಖವೇ ಆಗತ್ತೆ ಹೊರತು ದುಃಖ ಆಗೋದಿಲ್ಲ. ವಿಮಾನಗಳು ಬರ್ತದೆ, ವಿಷ್ಣುದೂತರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂತಹ ವಿಷ್ಣುದೂತರು ಬಂದಿದ್ದಾರೆ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲ ಸ್ವಾಮಿ, ನಿಮ್ಮನ್ನು ಯಾರಾದರೂ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆಯಲ್ಲಿ ಹೇಳಿದರೆ ಖುಷಿ ಆಗ್ತದೋ ಇಲ್ವೋ ನಮಗೆ? ಮತ್ತ್ಯಾಕೆ ಸಾಯಲಿಕ್ಕೆ ಹೆದರಬೇಕು ಅಂತ ಹೇಳ್ತಾರೆ. ಈ ರೀತಿಯಾದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ ಅನುಭವ ಮದುವೆ ಆದವರಿಗೆ ಎಲ್ರಿಗೂ ಉಂಟು, ಆದರೆ ಅನುಭವಿಸಲಿಲ್ಲ, ಎಂಜಾಯ್ ಮಾಡಲಿಲ್ಲ. ಇವತ್ತು ನಾವು ಮದುವೆಯಾಗುವಾಗ ದಿಬ್ಬಣ ಅಂತ ಬರ್ತದಲ್ಲ, ಮತ್ತೇನದು? ಆಚೆ ಈಚೆ ವಾದ್ಯದವರು ಇರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕಾಲು ತೊಳಿಸ್ತಾರೆ, ಪೂರ್ಣಕುಂಭ ಸ್ವಾಗತ ಅಂತ, ಅದನ್ನೇ ನಾವು ಕಲಶ ಕನ್ನಡಿ ಅಂತ ಕರಿತೇವೆ. ಪೂರ್ಣಕುಂಭ ಸ್ವಾಗತ ಅಂತ ಮಾಡ್ತೇವೆ. ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗ್ತಾರೆ. ಎಲ್ಲೋ ಹೋದದ್ದು ನಾವು ಆಚೆ ಈಚೆ ನೋಡ್ತಾನೆ ಬಾಕಿ. ಹೀಗೆ ಅಲ್ಲಿ ಆಗುವ ಯಾವ ಆನಂದ ಉಂಟು ಅದು ನೀವು ಸಾಯುವ ಕಾಲದಲ್ಲಿ ಆಗ್ತದೆ ಹೇಳಿದರೆ ಪ್ರಾಮಾಣಿಕವಾದ ಜೀವನ ಹರಿಸ್ಮರಣೆ ಎನ್ನುವುದು ಅತ್ಯಂತ ಮುಖ್ಯ ಅಂತ ಕೊಡ್ತಾರೆ. ಹೀಗೆ ದೇವೇಂದ್ರ ಹೇಳ್ತಾ ಇದ್ದಾನೆ, ಈ ಇಬ್ಬರು ಬೇಟೆಗಾರರು ಇವರು ಸಾಯಬೇಕಾದ್ರೆ ಅವರಿಗೆ ನೋವಾಗಲಿಲ್ಲ. ಸಿಂಹ ಮತ್ತು ಬೇಟೆಗಾರನಿಗೆ ವಿಮಾನ ಬಂದು ಗಂಧರ್ವ ಸ್ತ್ರೀಯರು ಹಾಡಿ ಹೊಗಳಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳೋದು ಏರ್ ಹೋಸ್ಟೆಸ್ ಅಂತ ಬಂದದ್ದು ಅಲ್ಲಿಂದಲೇ. ವಿಮಾನದಲ್ಲಿ ಮಾತ್ರ ಬಂತು ನೋಡಿ, ಬೇರೆ ಎಲ್ಲಿಯೂ ಬರಲಿಲ್ಲ. ಕಾರಣ ಏನು ಕೇಳಿದರೆ ನಮ್ಮ ಪುರಾಣಗಳು ಸಾರಿದ ವ್ಯವಸ್ಥೆ ಅದು. ಹಾಗಾದರೆ ಏನು ಮಾಡಿದ್ದಾರೆ? ಯಾಕೆ ಹಾಗಾದರೆ ಇಷ್ಟು? ಇವೊಬ್ಬ ಬೇಟೆಗಾರ ಬಹಳ ನೀಚ. ಹಾಗಾದರೆ ಅವರು ಸತ್ತದ್ದಕ್ಕೆ ಕೇಳಿದರೆ ಅದಕ್ಕೆ ಹೇಳ್ತಾರೆ ಸತ್ತ ಜಾಗ ಕಾರಣ. ನಿಗಮೋದ್ಭಕ ತೀರ್ಥ ಉಂಟಲ್ಲ, ಆ ತೀರ್ಥದ ಬಳಿ ಸತ್ತದ್ರಿಂದ ಅವರಿಬ್ಬರಿಗೂ ಕೂಡ ಆಕಾಶದಲ್ಲಿ ವಿಮಾನದಲ್ಲಿ ಸ್ವರ್ಗಕ್ಕೆ ಇರುವಂತಹ ಸುಖ ಬಂತು ಅಂತ. ಹಾಗಾದರೆ ಇಂಥ ಪ್ಲೇಸ್ ಹುಡುಕಿಕೊಂಡು ಹೋಗಬೇಕಾ ಬೇಡವಾ ನಾವು? ಹಾಗಾಗಿಯೇ ಹೇಳುವಂಥದ್ದು, ಸಾಯುವಾಗ ಮನೆ ಒಳಗೆ ಸಾಯಬಾರ್ದಂತೆ. ಮತ್ತು ಇಂತಹ ತೀರ್ಥಕ್ಷೇತ್ರವೆಲ್ಲ ಹೋಗಿಕೊಂಡು ಅಲ್ಲಿ ನಾವು ಭಗವಂತನ ಜಯಚಿಂತನೆ ಮಾಡಿಕೊಂಡು ಹೋದರೆ ಅದಕ್ಕೆ ಹೇಳಿದ್ದು ಗರುಡ ಪುರಾಣ, ಅಗ್ನಿಷ್ಟೋಮಾದಿ ಯಾಗಗಳು ಮಾಡಿದಷ್ಟು ಫಲ ಅಂತ. ಕೃಷ್ಣನಿಗೆ ಗೊತ್ತಿತ್ತು. ಯಾದವರನ್ನೆಲ್ಲ ದ್ವಾರಕೆಯಿಂದ ಕರ್ಕೊಂಡು ಹೋಗಿ ಪ್ರಭಾಸ ಕ್ಷೇತ್ರದಲ್ಲಿ ಕರ್ಕೊಂಡು ಹೋಗಿ ಅವರನ್ನೆಲ್ಲ ಲಯ ಮಾಡುವ ಹಾಗೆ ಮಾಡಿದ್ದ. ವೈಕುಂಠಾಧೀಶರು ಹೇಳ್ತಾರಂತೆ, ನೀವಿಬ್ಬರೂ ಕೂಡ ಶ್ರೀಹರಿಯ ಕಿಂಕರರಾಗಿದ್ರಿ, ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ ಅಂತ. ಆಗ ಸಿಂಹ ಮತ್ತೆ ಬೇಡ ಹೇಳ್ತಾರಂತೆ, ಹೌದಾ, ನಮಗೆ ಅಂಥದ್ದೆಲ್ಲ ಒಂದು ಯೋಗ್ಯತೆ ಇತ್ತು, ನಮಗೆಲ್ಲ ಮರ್ತೇ ಹೋಗಿತ್ತು. ಆದರೆ ನಿಮ್ಮನ್ನು ನೋಡಿದಾಗ ನಮಗೆ ಈಗ ನೆನಪಾಗ್ತಾ ಉಂಟು, ನಾವು ವಿಷ್ಣು ದೂತರೇ ಆಗಿದ್ದೆವು. ಹಾಗಾದರೆ ನಾವು ಹಿಂದೆ ಬೃಹಸ್ಪತ್ಯಾಚಾರ್ಯರು ನಿರ್ಮಿಸಿದ ಈ ನಿಗಮೋದ್ಗಮ ತೀರ್ಥಕ್ಕೆ ಬಂದು ಇಲ್ಲಿ ನಾವು ಭಗವಂತನ ದರ್ಶನವನ್ನು ಮಾಡದೇ ಇದ್ದದ್ರಿಂದ, ಸ್ನಾನ ಮಾಡದೇ ಇದ್ದದ್ರಿಂದ ಇಂತಹ ಒಂದು ಯೋನಿಗಳನ್ನೆಲ್ಲ ಪಡೆದಿದ್ದೆವು. ಈಗ ಮತ್ತೆ ಅಂತಹ ತೀರ್ಥ ಸ್ನಾನ ಮಾಡಿದ್ದರಿಂದ ದಿವ್ಯವಾದಂತಹ ಒಂದು ಶರೀರ ನಮಗೆ ಪ್ರಾಪ್ತ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಸ್ನಾನ ಮಾಡಿದ ಶಿವಶರ್ಮ ಅಂದರೆ ಇವರ ಕಣ್ಣೆದರಲ್ಲಿ ಇಂಥ ಒಂದು ಘಟನೆ ಆದರೆ ಶಿವಶರ್ಮ ವಿಷ್ಣು ಶರ್ಮ ಮಗ ಅಪ್ಪ ಶಿವಶರ್ಮ, ಇದರದ್ದು ಮಹಿಮೆ ಎಷ್ಟು ಅಂತ ಗೊತ್ತಾಗುತ್ತೆ. ಅಶ್ವಕ್ರಾಂತೆ ರಥಕ್ರಾಂತೆ ಅಂತ ಅಲ್ಲಿಯ ಮಣ್ಣನ್ನೆಲ್ಲ ಹಾಕಿಕೊಂಡ್ರಂತೆ, ಮೆತ್ತಿಕೊಂಡ್ರು. ಆಮೇಲೆ ಆ ಗಂಗೆಯನ್ನು ಸ್ಮರಣೆ ಮಾಡಿಕೊಂಡು ಅಲ್ಲಿ ತಿಲಕ ಧಾರಣೆ ಮಾಡಿಕೊಂಡು ಸ್ನಾನ ಮಾಡಿ ಸಂಧ್ಯಾ ವಂದನೆಯಲ್ಲೆಲ್ಲ ಮಾಡಿ ಆಮೇಲೆ ದೇವತರ್ಪಣ ಪೂಜೆ ನೈವೇದ್ಯಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಸ್ನಾನವನ್ನು ಮಾಡಿದ್ರಂತೆ. ಆಗ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಎನ್ನುವಂಥದ್ದು ಶಿವಶರ್ಮನಿಗೆ ಬರ್ತದೆ. ಸಿರಿವಂತರ ವೈಶ್ಯರ ಕುಲದಲ್ಲಿ ತಾನು ಕಾನ್ಯಕುಬ್ಜದಲ್ಲಿ ತಾನು ವ್ಯಾಪಾರ ಮಾಡ್ತಾ ಇದ್ದವ ಈತ. ಅವನಿಗೆ ಬೇಕಾದಷ್ಟು ಸಂಪತ್ತುಗಳೆಲ್ಲ ಇತ್ತಂತೆ. ಹಾಗಾಗಿ ಏನು ಮಾಡಿದ, ಐಶ್ವರ್ಯ ಇದ್ದರೆ ಅದನ್ನು ಏನು ಮಾಡಬೇಕು, ಒಂದು ಬೇಕಾದಷ್ಟು ದಾನ ಇತ್ಯಾದಿಗಳೆಲ್ಲ ಮಾಡಬೇಕು. ಆದರೆ ಏನು ಮಾಡುವ ಕೇಳಿದರೆ ಅವನಿಗೆ ಸಂತಾನವೇ ಇರಲಿಲ್ಲ. ಹಾಗಾಗಿ ಶರಭ ಎನ್ನುವಂಥ ಹೆಸರಿನ ಅವನ ತಂದೆ ಅಂತ ಕೊಡ್ತಾರೆ. ಕೊನೆಗೆ ಬಹಳವಾಗಿ ಕೊರುಗೆಲ್ಲಾಗಿ ಅವನು ಗೋಳಾಡ್ತಾನೆ. ಪ್ರೀಣಾತಿ ಸಂತತಿ ಶ್ರುದ್ಧಾ ಸುಮನಃ ಪಿತೃಮಾನವಾನ್ ಮಿತ್ರ ಪ್ರತ್ಯುರ್ಥದಾಸೀನಾನ್ ಸುನೃತ ವಾಗ್ಯಥೇರಿತ ಅಂತ. ಅಂದರೆ ಒಳ್ಳೆಯ ಸದ್ಗುಣವುಳ್ಳಂತಹ ಒಬ್ಬ ಮಗ ಬೇಕು, ಅವರನ್ನು ಎಲ್ಲರನ್ನೂ ಸಂತೋಷಗೊಳಿಸುವ ಒಂದು ಸಂತಾನ ಬೇಕು ಅಂತ ತಾನು ಬಹಳವಾಗಿ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೊನೆಗೆ ಅವನಿಗೊಂದು ಮಗ ಹುಟ್ಟಿಕೊಳ್ತಾನೆ ಅಂತ ಕೊಡ್ತಾರೆ. ದೇವಾದಿ ದೇವತೆಗಳೆಲ್ಲ ಬರುವಾಗ ಅವರ ಹತ್ರ ಪ್ರಾರ್ಥನೆ ಮಾಡಿ ಅವರ ಒಂದು ಅನುಗ್ರಹದಿಂದ ಒಂದು ಸಂತಾನ ಆಗತ್ತೆ. ಬೇಕಾದಷ್ಟು ಸಂಪತ್ತು ಉಂಟು,
ಸಂತಾನ ಬಂದಿದೆ, ಆದರೂ ಕೂಡ ಇವ ಏನು ಮಾಡಿದ್ದಾನೆ ಕೇಳಿದರೆ ಸಂಪತ್ತಿನಿಂದ ಇದು ದಾನ ಮಾಡುವಂತಹ ಬುದ್ಧಿಯನ್ನು ಎಲ್ಲ ತಾನು ಕಳ್ಕೊಂಡು ಬಿಡ್ತಾನೆ. ಹಾಗಾಗಿ ಈತ ಒಂದು ಸಲ ದೇವಲರು ಬರ್ತಾರೆ. ದೇವಲರು ಬಂದಾಗ ಅವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನಾವು ಇಷ್ಟೆಲ್ಲ ಇದ್ದೂ ಕೂಡ ಮತ್ತೆ ನಮಗೆ ಈ ಸಮಸ್ಯೆಗಳೆಲ್ಲ ಯಾಕೆ ಉಂಟು ಅಂತ ಹೇಳುವಾಗ ಅವರು ಹೇಳ್ತಾರೆ ಏನು ಕೇಳಿದರೆ, ನಿನಗೆ ಈ ಸಂತಾನ ಆಗಲಿಕ್ಕೆಲ್ಲ ಬಹಳ ಎಲ್ಲ ಕಾರಣಗಳಿತ್ತು, ಅದೆಲ್ಲವನ್ನೂ ನೀನು ಮರ್ತಿದ್ದೀಯಪ್ಪ. ರುದ್ರದೇವರ ಪಾರ್ವತಿ ದೇವರ ಆರಾಧನೆ ಮಾಡಿದಾಗ ನಿನಗೆ ಸಂತಾನ ಎನ್ನುವಂಥದ್ದು ಪ್ರಾಪ್ತಿಯಾದದ್ದು. ಹಾಗಾಗಿ ಅವರ ಆರಾಧನೆಯನ್ನು ನೀನು ಮಾಡಬೇಕು ಅಂತ ಹೇಳಿ, ಹೀಗೆ ಪಾರ್ವತಿ ಆರಾಧನೆ ಒಂದು ಸಲ ಮಾಡಬೇಕಾದ್ರೆ ತಾನು ಅಲ್ಲಿ ಬಂದಂಥ ರುದ್ರದೇವರನ್ನು ತಾನು ತ್ಯಾಗ ಮಾಡಿದ್ದರಿಂದ ಅಥವಾ ಮರೆತದ್ರಿಂದ ಇಂತಹ ಒಂದು ಹೀನ ಜನ್ಮ ಎನ್ನುವಂಥದ್ದು ನಿನಗೆ ಬಂತು ಅಂತ ಅಲ್ಲಿ ಜನ್ಮಾಂತರದ ಸ್ಮರಣೆಗಳನ್ನು ಕೊಡ್ತಾರೆ. ಆಮೇಲೆ ಇಂದ್ರ ಹೇಳ್ತಾನೆ, ಇಂದ್ರ ಅಂದರೆ ವಿಷ್ಣು ಶರ್ಮ, ತಾನು ಹೇಳ್ತಾನೆ, ನೋಡಿ ಇದೇ ಕ್ಷೇತ್ರದಲ್ಲಿ ಹಿಂದೆ ದಿಲೀಪ ಚಕ್ರವರ್ತಿ ನಂದಿನಿಯೊಟ್ಟಿಗೆ ಬಂದು ತಾನು ಪ್ರಾರ್ಥನೆ ಮಾಡುವಂಥದ್ದು, ಸೇವೆ ಮಾಡುವುದು ಅಂತ, ಹೀಗೆ ದಿಲೀಪನದ್ದು ನಾವೇನು ರಾಮಾಯಣದಲ್ಲಿ ನೋಡ್ತೇವೆ ರಘುವಂಶ ಕಾವ್ಯಗಳನ್ನೆಲ್ಲ, ಆ ಎಲ್ಲ ಚರಿತ್ರೆಗಳಿಗೂ ಕೂಡ ಮೂಲ ಇದನ್ನು ತೋರಿಸಿಕೊಡ್ತಾರೆ. ಆ ನಂದಿನಿಯ ಸೇವೆಯನ್ನು ಮಾಡುವಂಥದ್ದು, ಅದು ಮಾಯಾಮೃಗವಾಗಿ ಬಂದು ಆ ಸಿಂಹವನ್ನು ಹಿಡಿಯುವ ಹಾಗೆ ಮಾಡಿ ಕೊನೆಗೆ ಅದರದ್ದು ರಕ್ಷಣೆಗೋಸ್ಕರ ದಿಲೀಪ ಚಕ್ರವರ್ತಿ ತನ್ನನ್ನೇ ತಾನು ತ್ಯಾಗ ಮಾಡಿಕೊಳ್ಳುವಂಥ ಘಟನೆಗಳನ್ನು ಇಲ್ಲೆಲ್ಲ ಕೊಡ್ತಾರೆ. ಆ ತೀರ್ಥಕ್ಷೇತ್ರದ ಮಹಿಮೆ ಇದು ಅಂತ ತೋರಿಸಿಕೊಡ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಶ್ಲೋಕಗಳು ಬರ್ತಾವೆ. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ತಥೈವ ಚ ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕ ಎನ್ನುವಂಥದ್ದು ಪದ್ಮಪುರಾಣದಲ್ಲಿ ಈ ಘಟ್ಟದಲ್ಲಿ ಕೊಡ್ತಾರೆ. 7 ಎನ್ನುವಂಥದ್ದು ಮೋಕ್ಷ ಕೊಡುವಂಥದ್ದು ಅಯೋಧ್ಯಾನಗರ. ಹಾಗಾಗಿ ಅಯೋಧ್ಯಾನಗರದಲ್ಲಿ ಹೋಗಿ ಸರಯೂ ನದಿಯಲ್ಲಿ ಸ್ನಾನ ಮಾಡಿತು ಕೇಳಿದರೆ ಇದೆಲ್ಲ ಮೋಕ್ಷವನ್ನು ಕೊಡುವಂಥ ಕ್ಷೇತ್ರ. ಮಥುರಾ, ಮಾಯಾ, ಕಾಶಿ, ಆಮೇಲೆ ಮಾಯಾ ಅಂತ ಕೇಳಿದರೆ ಹರಿದ್ವಾರ ಅಂತ ಅರ್ಥ. ಕಾಶಿ ಕ್ಷೇತ್ರ, ಕಾಂಚಿ ಹಾಗೆ ಕಂಚಿ ಕ್ಷೇತ್ರ, ಅವಂತಿಕಾ ಎನ್ನುವಂತಹ ಪಟ್ಟಣ, ದ್ವಾರಾವತಿ ಬೆಟ್ಟಣ, ಹೀಗೆ 7 ಕ್ಷೇತ್ರಗಳು ಅದು ಮೋಕ್ಷವನ್ನು ಕೊಡುವಂಥದ್ದು.